ನೀರಿನಲ್ಲಿ 2 ಜೀವ ಕೊಚ್ಚಿ ಹೋಗೋದ್ರಲ್ಲಿತ್ತು. ಸ್ವಲ್ಪ ಲೇಟ್ ಆಗಿದ್ರೂ ಶವ ಎತ್ತಬೇಕಾಗ್ತಾ ಇತ್ತು. ಟೈಮ್ ಸರಿಯಾಗಿ ಅನಾಹುತದ ಅರಿವಾಗಿದ್ರಿಂದ ಇಬ್ಬರನ್ನು ಬಚಾವ್ ಮಾಡಿದ್ದೀವಿ. ಸಾಯೋದಕ್ಕೆ ಹೊರಟ ಪ್ರೇಮಿಗಳನ್ನ ಉಳಿಸಿದೀವಿ ಸರ್. ಈಗ ಅವ್ರ ಪಾಲಿಗೆ ನಾವೇ ಸಂಬಂಧಿಗಳಾಗಿ ಮದುವೆ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀವಿ. ಈ ಜೋಡಿ ಕನ್ನಡಿಗರಿಗೆಲ್ಲ ಏನು ಹೇಳೋದಕ್ಕೆ ಬಯಸ್ತಾ ಇದೆ ಬನ್ನಿ ಅಂತ ಕರೆದಿದ್ರಿಂದ ಕ್ಯಾಮ್ರಾ ಎತ್ಕೊಂಡು ಹೋದವರಿಗೆ ಶಾಕ್ ಆಗ್ಬಿಡ್ತು. ಅವರು ಅದೇನು ಹೇಳಿದ್ರು ಅನ್ನೋದನ್ನ ಕೇಳಿದ್ರೆ ನೀವು ಬಾಪ್ರೇ ಅಂತೀರಾ. ಇದು ಮನೆಯವರಿಂದ ಬೇರೆಯಾಗಿ ಬದುಕು ಕಟ್ಟಿಕೊಳ್ಳೋದಕ್ಕೆ ಮುಂದಾದವರ ಮದುವೆಯ ಸಂಪ್ರದಾಯ. ಯಾರೋ ಒಂದಿಷ್ಟು ಜನ ನಿಂತು ಹರಿಸಿದ್ದಾರೆ. ಬನ್ನೂರಿನ ಪ್ರೇಮಿಗಳು ಒಂದಾಗಿದ್ದಾರೆ. ಇವರ ಹೆಸರು ಮನುನಾಗ್ ಮತ್ತು ನಾಗರತ್ನ. ಈ ಹೊಸ ಜೋಡಿ 100 ಕಾಲ ಚೆನ್ನಾಗಿ ಬಾಳಲಿ ಅಂತ ಹರಿಸಿದ ಮೇಲೆ ಏನ್ ನಡೀತು ಅಂತ ನಾವು ವಿಚಾರಿಸಿದ್ವಿ. ಈ ಪ್ರೇಮಿಗಳು ಮನೆ ಬಿಟ್ಟು ಓಡ್ಬಂದು ನಂಜನಗೂಡಿನ ಕಳಲೆ ಬಳಿಯ ಕಬನಿ ಬಲದಂಡೆಯ ನಾಲೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಅವರನ್ನ ಜಯ ಕರ್ನಾಟಕ ಸಂಘಟನೆಯ ಹುಡುಗರು ರಕ್ಷಿಸಿದ್ರು. ನಿನ್ನೆ ರಾತ್ರಿ ಬಂದ್ಬಿಟ್ಟು ಕಳಲೆ ಚಾನಲ್ ಅಂತಿದೆಯಲ್ಲ, ಅಲ್ಲಿ ಸೂಸೈಡ್ ಮಾಡ್ಕೊಳಕ್ಕಂತೇನೋ ಬಂದಿದ್ರಂತೆ. ಸೊ ನಮ್ಮ ಹುಡುಗರು ಬಂದ್ಬಿಟ್ಟು ಇವ್ರನ್ನ ಸೇವ್ ಮಾಡಿ ಅವ್ರು ಕಳೆಯಲ್ಲಿ ಇಟ್ಕೊಂಡಿದ್ರು ರಾತ್ರಿ ಎಲ್ಲ. ಮತ್ತೆ ಬೆಳಿಗ್ಗೆ ಕರ್ಕೊಬಂದಾಗ ಇದೇ ಥರ ಆಗಿದೆ ಅಂತ ಹೇಳಿದಾಗ ಸರಿ ಆಯಿತು, ನಾವು ಒಂದು ಮದುವೆ ಮಾಡಿ ಇವರು ಕರ್ಸಿ ಮಾತಾಡಿದ್ವಿ. ಏನಪ್ಪ ಈ ಥರ ಅಂತಂದಾಗ ಏಜ್ ಆಗಿದೆ ಅಂತ 18 ಇಯರ್ ಆಗಿದೆ ಅಂತ ಒಪ್ಕೊಂಡಿದೆ ಹುಡುಗನ 23 ಆಗಿದೆ ಅಂತಂದಿದ್ದಾನೆ. ಸರಿ ಓಕೆ ಆಯ್ತು ಅಂದ್ಬಿಟ್ಟು ಮದುವೆ ಮಾಡ್ಸಂತ ಕರ್ಕೊಂಡು ಮದುವೆ ಮಾಡಿಸಿದ್ದೀವಿ. ಒಳ್ಳೇದು ಮಾಡಿದ್ರು ಸತ್ತು ಸಾಧಿಸೋದಕ್ಕಾಗತ್ತೆ. ಇವತ್ತು ವಿರೋಧಿಸ್ತಿರೋ ಅಪ್ಪ ಕೂಡ ನಾಳೆ ದಿನ ಇವರು ಚೆನ್ನಾಗಿ ಬದುಕಿದ್ರೆ ಖುಷಿ ಪಡ್ತಾರೆ. ಅವರಿಗೆ ಸಂತೋಷ ಆಗೋ ಹಾಗೆ ಇವರು ಬದುಕಬೇಕು. 4 ಜನ ಖುಷಿ ಪಟ್ಕೊಳ್ಳೋ ಥರ ಜೀವನ ಮಾಡಿ ಅಂತ ನಾವು ಈ ಜೋಡಿಗೆ ಹೇಳ್ತಾ ಇದ್ರೆ ಈ ಮದುಮಗ ಅದೇನನ್ಬೇಕು? ಈಗಲೇ ನೇರ ಪ್ರಸಾರವಾಗಿ ಈಗಲೇ ವಿಷಯ ಕೊಟ್ಟು ಸಾಯಕ್ಕೂ ನಾವು ಸಿದ್ಧ. ಯಾವುದೋ ಒಂದು ಮೂಲೆಯಲ್ಲಿ ನಾವು ಸಾಯೋದಕ್ಕಿಂತ ಇವತ್ತು ನಿಮ್ಮ 6 ಕೋಟಿ ಕನ್ನಡಿಗರು ನೋಡಲಿ, ನಮ್ಮ ಪ್ರೀತಿ ಏನು ಅಂತ 6 ಕೋಟಿ ಕನ್ನಡಿಗರು ನೋಡಲಿ, ನಮ್ದು ನ್ಯಾಯ ಒದಗಿಸ್ಕೊಳ್ಳಿ ಅಂತ ಮಾಡಿ. ಇಲ್ಲ ಅಂತ ಹೇಳಿಬೇಕಾದ್ರೆ 6 ಕೋಟಿ ಕನ್ನಡಿಗರು ಒಂದು ಫಿಲಮ್ ನೋಡಿದಂಗೆ ಬೇಕಾದ್ರೆ ನೋಡಲಿ. ನಾವು ನಿಜವಾಗ್ಲೂ ಪ್ರೇಮಿಗಳು ವಿಷಯ ಕೊಡ್ದಂಗೆ ಸಾಯ್ತೀವಿ. ಬೇಕಾರೆ ಅರೇಸ್ಕಿ ಮಾಧ್ಯಮದವರು ಅಂದ್ರೆ ಅದೇನು ಅನ್ಕೊಂಡಿದೀಯಪ್ಪ ನೀನು? ನಮಗೇನು ಮನುಷ್ಯತ್ವ ಇಲ್ವಾ? ನೀವು ವಿಷ ಕುಡಿದ್ರೆ ನಾವು ನೋಡಿ ಮಜಾ ತಗೋತೀವ? ಇನ್ನೂ ಅದನ್ನ ಕನ್ನಡಿಗರು ನೋಡಿದ್ದ ಮಾತ್ರಕ್ಕೆ ಏನಾಗೋಗಿದೆ? ಫಿಲ್ಮ್ ನೋಡಿದಾಗ ನೋಡ್ಬೇಕಂತೆ. ಒಂದ್ಸಾರಿ ಮುಖ ನೋಡ್ಕೊಳ್ಳಿ. ಈ ಹುಡುಗಿ ನಾಗರತ್ನ ಐಶ್ವರ್ಯ ರೈಯೂ ಅಲ್ಲ, ಮನುನಾಗ್ ಅಭಿಷೇಕ್ ಬಚ್ಚನ್ ತರಾನೂ ಇಲ್ಲ. ಇನ್ನು ಬದುಕು ಅನ್ನೋದು ಪರದೆಯ ಮೇಲಿನ ಆಕ್ಟಿಂಗೂ ಅಲ್ಲ. ಸಾಯ್ತಾರಂತೆ ಸಾಯ್ತಾರೆ. ಅದೇನಷ್ಟು ಈಸಿನ? ಇವತ್ತು ನೀವು ಪ್ರೀತಿಗಾಗಿ ಸತ್ರು ರೋಮಿಯೋ ಜೂಲಿಯಟ್ ತರ ಇತಿಹಾಸ ಅಂತೂ ಖಂಡಿತ ಆಗಲ್ಲ. ಮದುವೆ ಮಾಡ್ಕೊಂಡಿದ್ದೀರಾ, ಬಾಳೋ ಮಾತಾಡಿ. ಅದು ಬಿಟ್ಟು ಸಾಯೋ ಮಾತಾಡ್ತಿರೋ ಈ ಹುಡುಗಿ ಬಗ್ಗೆ ನಮಗಂತೂ ಸಿಟ್ಟು ಬಂದಿತ್ತು. ಇವರಿಗೆಲ್ಲ ಅದೇನು ಹೇಳ್ಬೇಕಪ್ಪ ಅಂತಿದ್ದಾಗ್ಲೇ ಮದುಮಗಳು ನಾಗರತ್ನ ಮುಂದೆ ಬಂದು ನಮಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ, ನಮ್ಮ ಮನೆಯವರು ನಮ್ಮ ಪ್ರೀತಿಯನ್ನ ಒಪ್ಪೋ ಚಾನ್ಸೇ ಇಲ್ಲ ಅಂದ್ಲು. 2 ಸರಿ ನಾವು ಓಡೋಗಿದ್ರು ಸುಧಾ ಅವರು ನಮ್ಮನ್ನ ಮಾಡಲಿಲ್ಲ, ಮದುವೆ ಮಾಡಲಿಲ್ಲ. ಕೇಳ್ಕೊಂಡು ನಾವು ನಮಗೆ ಮದುವೆ ಮಾಡಿಕೊಡಿ, ನಾನು ಇಂಥವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅಂದೆ. ಅವ್ನು ಕೆಟ್ಟವನು, ಅವ್ನು ಸರಿ ಇಲ್ಲ, ಹಿಂಗೆ ಹಂಗೆ ಅಂದ್ಕೊಂಡವರು ನಮ್ಮನ್ನ ದೂರ ಮಾಡಿದ್ನೇ ಮಾಡ್ತಾಯಿದ್ರು. ಇವರು ಮನೇಲೆಲ್ಲ ಮದುವೆ ಫಿಕ್ಸ್ ಮಾಡ್ತಾಯಿದ್ರು. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಓಡ್ ಹೋಗೋದಲ್ಲ, ಇವತ್ತಿನ ಕಾಲದಲ್ಲಿ ಮದುವೆನೇ ಮಾಡಿಕೊಂಡ್ರು ವರ್ಕೌಟ್ ಆಗುತ್ತೆ ಅನ್ನೋದಕ್ಕಾಗಲ್ಲ. ನಂತರಾನು ಹುಡುಗಿಯ ಮನಸ್ಸು ಬದಲಿಸೋ ಪ್ರಯತ್ನ ಹೆತ್ತವರಿಂದ ಆಗಲ್ಲ ಅನ್ನೋ ಹಾಗೇನೂ ಇಲ್ಲ. ಆದ್ರೆ ಇವರು ನಮ್ಮದು ದೃಢ ನಿರ್ಧಾರ ಅಂತಾರೆ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ಇವರು ಬೇರೆ ಆಗ್ಬಿಡ್ಬೇಕಿತ್ತಂತೆ. ಹೀಗೆ ಕೂಡ ಹಾಕಿ ಹಿಂಸೆ ಕೊಟ್ಟಿದ್ರಿಂದಾನೇ ಪ್ರೇಮಿಗಳನ್ನ ಬೇರೆ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹೆತ್ತವರು ಭವಿಷ್ಯದ ಮಾತಾಡಿ ಮನವರಿಕೆ ಮಾಡೋ ಪ್ರಯತ್ನ ಮಾಡಿಬಿಟ್ಟಿದ್ರೆ ನಾಗರತ್ನ ಬದಲಾಗಿದ್ರೂ ಆಗ್ಬಿಟ್ಟಿದ್ಲೇನೋ. ಆದ್ರೆ ಬೆಂಗಳೂರಲ್ಲಿ BMTC ಬಸ್ ಓಡಿಸ್ಕೊಂಡಿರೋ ಆಕೆಯ ತಂದೆಗೆ ಮಗಳನ್ನ ಪ್ರೀತಿಯಿಂದ ಒಲಿಸಿಕೊಳ್ಳುವಷ್ಟು ಟೈಮ್ ಇಲ್ಲ. ಅವರಿಗೆ ಬಂದ ಸಿಟ್ಟಲ್ಲಿ ಹುಡುಗಿನ ಇಷ್ಟು ದಿನದಲ್ಲೇ ಸಾಯಿಸಿಲ್ಲ ಅನ್ನೋದೇ ದೊಡ್ಡದು ಅಂತಾರೆ. ಸ್ಥಳೀಯ ಪೊಲೀಸರು ಕೂಡ ಈ ಪ್ರೇಮಿಗಳನ್ನ ಒಂದಾಗೋದಕ್ಕೆ ಬಿಟ್ಟಿಲ್ಲ ಅಂತಾನೆ ಈಗ ನಾವು ಇಲ್ಲಿ ಮದುವೆ ಮಾಡಿದ್ದೀವಿ ಅಂದ್ರು ಸಂಘಟನೆಯ ಹುಡುಗರು. ಏನಾಗಿದೆ ಅಂದ್ರೆ ನಾವು ಸ್ಟೇಷನ್ಗೆ ಕರ್ಕೊಂಡು ಹೋಯ್ತು ಫಸ್ಟೇನೆ. ಅಲ್ಲಿ ಈಗ ಆಲ್ರೆಡಿ ಇವರು 2 ಸತಿ ಸ್ಟೇಷನ್ಗೆ ಹೋಗಿ ಅಲ್ಲಿ ಮದುವೆ ಮಾಡಿದ್ರೆ ಡಿವೈಡ್ ಆಗಿರೋದ್ರಿಂದ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ. ನೀವು ನಮ್ಗೆ ಮದುವೆ ಮಾಡಿಸ್ಕೊಡಿ, ಮಸನ್ ಸುಟ್ಟು ಮದುವೆ ಮಾಡಿಸಿದ್ರೆ
ಮುಂದಕ್ಕೆ ಅಂತಂದಾಗ ಈಗ ಮದುವೆ ಮಾಡ್ಸಿದ್ವಿ, ಈಗ ಸ್ಟೇಷನ್ಗೆ ತಗೊಂಡೋಗಿದ್ದನ್ನ ವಿಚಾರಣಾ ಪ್ರಸ್ತಾಪದಲ್ಲಿ ಮುಂದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಮಾಡಿಸಿ. ಏನೋ ಇಷ್ಟೆಲ್ಲ ಆಗಿ ಒಂದು ಮದುವೆ ಆಗಿದೆ. ಪ್ರೇಮಿಗಳು 100 ಕಾಲ ಬಾಳಲಿ ಅನ್ನೋ ಸಂಘಟನೆಯವರ ಉದ್ದೇಶ ಏನೋ ಒಳ್ಳೆಯದೆ. ಆದ್ರೆ ಮದುವೆ ಮಾಡ್ಕೊಂಡ್ರು ಸಾಯೋ ಮಾತಾಡ್ತಿರೋ ಈ ನವಜೋಡಿಗೆ ಬದುಕಿ ತೋರಿಸೋ ಧೈರ್ಯ ಇದೆಯೋ ಇಲ್ವೋ ಇನ್ ಮುಂದಾದ್ರೂ ತಂದ್ಕೋಬೇಕು. ಎಲ್ಲರನ್ನು ಮೆಚ್ಚಿಸೋದು ಕಷ್ಟ, ಅದು ಆಗದೆ ಹೋದ್ರೂ ಪರಸ್ಪರ ಖುಷಿಯಾಗೋ ತರ ಬದುಕಿದ್ರೆ ಸಾಕು. ಸತ್ತು ಸಾಧಿಸೋದು ಏನೂ ಇಲ್ಲ, ಬದುಕಿ ತೋರ್ಸೋದ್ರಲ್ಲಿ ಬುದ್ಧಿವಂತಿಕೆ ಇದೆ. ಅದು ಈ ಹುಡುಗರಿಗೆ ಈಗ್ಲಾದ್ರೂ ಅರ್ಥ ಆಗಿದ್ರೆ ಒಳ್ಳೇದು. ಇನ್ಮುಂದೆ ಯಾವ ಪ್ರೇಮಿಗಳು ಸಾಯೋ ಮಾತಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.